ಏನಮ್ಮ ಇದು? ಎಲ್ಲಿದ್ದೆ, ಹೇಗಿದ್ದೆ? ಜಾನು, ನೀನಿಲ್ಲ ಅಂತ ನಾವೆಲ್ಲ ಎಷ್ಟು ದುಃಖ ಪಟ್ಟಿದೀವಿ ಗೊತ್ತಾ? ಈಗ ನಿನ್ನ ನೋಡಿ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಕಣೆ. ಹೌದು ಜಾನು, ನಿಜವಾಗ್ಲೂ ನಮ್ ಕಣ್ಣಿಂದ ನಂಬಕ್ಕೆ ಆಗ್ತಿಲ್ಲ. ನಿಜವಾಗ್ಲೂ ಇವತ್ತು ದೇವ್ರಿದ್ದಾನೆ, ದೇವ್ರು ದೊಡ್ಡವನು. ಏ ಜಾನು, ನಿನ್ನ ಮಾತನ್ನ, ನಿನ್ನ ಹಾಡನ್ನ, ನಿನ್ನ ತರಲೆನ ಎಷ್ಟು ಮಿಸ್ ಮಾಡ್ಕೊಂಡು ಏನು ಗೊತ್ತಾ? ನೀನು ಮದುವೆ ಮಾಡ್ಕೊಂಡು ಹೊರಟಾಗ ನಾನು ಇಷ್ಟು ಹತ್ತಿರಲ್ಲ ಕಣೆ. ನೀನಿಲ್ಲ ಅಂತ ಗೊತ್ತಾಗದಾಗ ಅಷ್ಟು ದುಃಖ ಪಟ್ಟಿದ್ದೀನಿ. ಎಲ್ಲಿ ಹೋಗಿದ್ದೆ ಕತ್ತೆ? ಜಾನು, ನಾವೆಲ್ಲ ಇಷ್ಟೊಂದು ಮಾತಾಡ್ತಾ ಇದೀವಿ, ನೀನೇನು ಹೇಳ್ತಾನೆ ಇಲ್ವಲ್ಲಮ್ಮ? ಯಾಕೆ ನಮ್ಮೇಲೆ ಕೋಪನಾ? ಅಮ್ಮ, ನಿಮ್ಮೆಲ್ಲ ಯಾಕೆ ಕೋಪ ಮಾಡ್ಕೊಳ್ಳಮ್ಮ? ನಾನು ಎಲ್ಲಿದ್ದೆ, ಏನ್ ಮಾಡ್ತಿದ್ದೆ ಎಲ್ಲವೂ ನಾನು ನಿಧಾನವಾಗಿ ಹೇಳ್ತೀನಿ. ದಯವಿಟ್ಟು ಇವತ್ತು ಯಾರು ನನ್ನ ಏನೂ ಕೇಳಬೇಡಿ. ಹೌದು, ಈಗ ಅವ್ರು ನಿಮ್ಮನ್ನ ನೋಡಿ, ನೀವು ಅವ್ರನ್ನ ನೋಡಿ ಮಾತುಗಳನ್ನ ನಿಂತೋಗದೆ. ಈಗೇನಿದ್ರು ಮೌನನ ಎಲ್ಲ ಮಾತಾಡುತ್ತೆ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡೋಣ. ಹೌದೌದು, ಅವಳು ಬಂದಿರೋ ಖುಷಿನ ಅನುಭವಿಸೋಣ. ಹೇಗೋ ಮನೆಗೆ ಬರ್ತಾಳಲ್ಲ, ಮಾತಾಡಿದ್ರೆ ಆಯ್ತು. ಈಗ ಕಾರ್ಯಕ್ರಮ ಮುಂದುವರ್ಸೋಣ, ನಡೀರಿ ಅಲ್ಲ. ಅಪ್ಪ, ಎಂತ ಉಡುಗೊರೆ ಕೊಟ್ಬಿಟ್ರಪ್ಪ. ನನ್ನ ಜೀವನೇ ನನಗೆ ವಾಪಸ್ ಕೊಟ್ಟಿದ್ದೀರ. ಈ ನಿಮ್ ಋಣನ ಎಷ್ಟು ಜನ್ಮ ಎತ್ತಿದ್ರು ತೀರ್ಸಕ್ಕಾಗಲ್ಲಪ್ಪ, ತೀರ್ಸಕ್ಕಾಗಲ್ಲ. ಈ ಉಡುಗೊರೆ ಕೊಟ್ಟಿದ್ದು ನಾನಲ್ಲಮ್ಮ, ನಿನ್ನಕ್ಕೆ ಲಲಿತಾ ಕೊಟ್ಟಿದ್ದು. ಕಳೆದು ಹೋಗಿದ್ ಮಗಳನ್ನ ಮತ್ತೆ ನಮ್ಮ ಮಡಲಿಗೆ ಸೇರಿಸಿದ್ರಲ್ಲ, ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕೋ ನನಗೆ ಗೊತ್ತಾಗ್ತಿಲ್ಲ. ಅಪ್ಪ, ಜಾನುನ ಅಣ್ಣನ ಮಗ ಕರ್ಕೊಂಡು ಬರ್ತಾನೆ ಅಂತ ಹೇಳಿದ್ರಲ್ಲ, ಅವನಿಗೆ ಬರಲೇ ಇಲ್ಲ. ಅಮ್ಮ, ಎಲ್ಲೋದ್ ನಮ್ಮ ಅವನು?